ಫೆಬ್ರವರಿ 4ರಂದು ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆಯಾಗಲಿದೆ. ಈ ಮೂಲಕ ಹಿಂದುಳಿದ ವರ್ಗಗಳ ಪರ ಧ್ವನಿ ಎತ್ತಲು ಹೊಸ ಬ್ರಿಗೇಡ್ ಸ್ಥಾಪನೆಯಾಗಲಿದೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ವಿಜಯನಗರದ ಬಸವನ್ ಬಾಗೇವಾಡಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಅವರು, ಬ್ರಿಗೇಡ್ ಅಧಿಕೃತವಾಗಿ ಆರಂಭವಾಗುವ ದಿನಾಂಕವನ್ನ ಪ್ರಕಟಿಸಿದ್ರು. ಈ ಕಾರ್ಯಕ್ರಮಕ್ಕೆ ಹಲವಾರು ಸ್ವಾಮೀಜಿಗಳು ಸಾಕ್ಷಿಯಾಗಲಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೆ ಎಲ್ಲ ಸಸ್ಯಗಳ ಮತ್ತು 250 ವಿಭಿನ್ನ ಬಗೆಯ ಸಸ್ಯಗಳನ್ನೆಲ್ಲ ಮಾಡಿ ಗೀತಾ ಮಾತಾಜಿ ಅಂತ ನಮ್ಮ ನಂದಗೋಪಾಲ ಆಂಗ್ಲ ಮಾಧ್ಯಮ LKG ಬಾಕಿ ಹೋಟೆಲ್ ಮಾತಾಜಿ HPS HM ಹೋಟೆಲ್ ಮಾತಾಜಿ ಅಂತ ಅವರು ದೀಪ ಮಾತಾಜಿ ಕಾಡಿಗೆ ಮಾತಾಜಿ ದಾನಮ್ಮ ಪವಿತ್ರ ಮಾತಾಜಿ ಉದ್ಘಾಟನೆನ ಬಸವೇಶ್ವರರ ಹುಟ್ಟಿದ ನಾಡು ಬಸವನ ಬಾಗೇವಾಡಿನಲ್ಲೇ ಉದ್ಘಾಟನೆ ಆಗಬೇಕು ಅನ್ನೋ ತೀರ್ಮಾನವನ್ನು ಕೂಡ ಫೆಬ್ರವರಿ 4ಕ್ಕೆ ಎಲ್ಲ ಸ್ವಾಮಿಗಳು ತೀರ್ಮಾನ ತಗೊಂಡಿದ್ದಾರೆ. ಈಗ ಇದಕ್ಕಾಗಲೇ ಮಾರ್ಗದರ್ಶಕ ಮಂಡಳಿ, ಗುರುಗಳ ಮಾರ್ಗದರ್ಶಕ ಮಂಡಳಿ ಈಗಾಗಲೇ ತೀರ್ಮಾನ ಆಗಿದೆ. ಮಕ್ಕಳೇಶ್ವರ ಸ್ವಾಮಿಗಳು, ಮಕ್ಕಳಾಪುರ ಸ್ವಾಮಿಗಳು ಇದರ ಅಧ್ಯಕ್ಷರು, ಅಮರೇಶ್ವರ ಸ್ವಾಮೀಜಿಗಳು ಪ್ರಧಾನ ಕಾರ್ಯದರ್ಶಿ, ಮಾದಲಿಂಗ ಸ್ವಾಮೀಜಿಗಳು ಖಜಾಂಚಿಗಳು, ಇನ್ನು ಪದಾಧಿಕಾರಿಗಳು ಪೂರ್ಣ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ನ ಕಮಿಟಿ ಕೂಡ ಆಗೋದಿದೆ. ಅವರ ಮಾರ್ಗದರ್ಶನ ಮಂಡಳಿ ಒಂದು ಕಮಿಟಿ ಆಗೋದಿದೆ. ಆ ಕಮಿಟಿನ ಇಷ್ಟರಲ್ಲೇ ಪೂಜ್ಯ ಜಗದ್ಗುರುಗಳೆಲ್ಲ ಸೇರಿ ಘೋಷಣೆ ಕೂಡ ಮಾಡೋದಿದ್ದಾರೆ. ಈ ಮಧ್ಯೆ ಈಗಾಗಲೇ ಅವರು ಹೇಳಿದಂಗೆ ಫೆಬ್ರವರಿ 4ನೇ ತಾರೀಕು ನಮ್ಮ ರಾಜ್ಯದ ಇತಿಹಾಸದಲ್ಲೇ ಆಗದೇ ಇರೋಷ್ಟು 1008 ಜಗದ್ಗುರುಗಳ ಪಾದಪೂಜೆಗಳ ಜೊತೆಗೆ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ ಆಗ್ತಾ ಇದೆ. ಸರ್, ತಾವು ಈಗೊಂದು ಬಾಗಲಕೋಟೆಯಲ್ಲಿ ಅಲ್ಲಿ ಇಲ್ಲಿ ಮಾಡಿ ಯಾವುದೋ ಒಂದು ಬ್ರಿಗೇಡ್ ಮಾಡತ್ತಿದ್ರಿ. ಆ ಬ್ರಿಗೇಡಕ್ಕೆ ಈ ಬ್ರಿಗೇಡ್ ಬೇರೆನಾ? ಎರಡು ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಚೆನ್ನಮ್ಮ ಬ್ರಿಗೇಡ್ ಮಾಡಕ್ಕೆ ಇಲ್ಲ ಸಂಗೊಳ್ಳಿ ರಾಯಣ್ಣ ಚೆನ್ನಾಗಿ ಹೆಸರು ಬಂತು, ಅನೇಕ ಹೆಸರುಗಳು ಬಂದಿದೆ. RCB ಅಂತ ಬಂತು, ಎಲ್ಲ ಹೆಸರು ಬಂತು. ಆದರೆ ಅಂತಿಮವಾಗಿ ಕ್ರಾಂತಿವೀರ ಬ್ರಿಗೇಡ್ ಅಂತ ಹೇಳಿ ಈ ಸ್ವಾಮೀಜಿಗಳೆಲ್ಲ ಹೆಸರು ತೀರ್ಮಾನ ಮಾಡಿದ್ರು. ಹಿಂದೊಮ್ಮೆ 2013 ಮಾಡಿದ್ರಿ. 13 ಅದಿಲ್ಲ ಇಲ್ಲ ನಾಡಗೌಡರು ನಾನು ಸಭೆಯಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲವು ಸಲಹೆ ಬಂತು. ಈ ರೀತಿ RCB ಮಾಡ್ಬೋದು ಅಂತ ಹೆಸರು ಮಾಡಿ ಅದೆಲ್ಲ ಬಂತು. ಎಲ್ಲ ಸ್ವಾಮಿಗಳು ಸೇರಿಕೊಂಡು ಇದನ್ನ ಕ್ರಾಂತಿವೀರ ಬ್ರಿಗೇಡ್ ಅಂತ ಅಂತಿಮವಾಗಿ ಹೆಸರು ಇಟ್ಟಿದ್ದಾರೆ. ಎಲ್ಲ ಕ್ರಾಂತಿವೀರರು ಬಂದಿದ್ದಾರೆ. ಎಲ್ಲರೂ ಕ್ರಾಂತಿ ಮಾಡಿದ ಸರ್, ಈ ರಾಜಕೀಯ ಅಸ್ತಿತ್ವವನ್ನು ಕಳ್ಕೊಂಡಾರ. ಆ ದೃಷ್ಟಿಯಿಂದ ಇದನ್ನ ಪಡ್ಕೊಳ್ಳಲಿಕ್ಕೆ ಇದನ್ನ ಮಾಡಕತ್ತಾರ ಅನ್ನೋಂಥದ್ದು ಒಂದು ಮಾತು. ನಮ್ಮ ರಾಜಕಾರಣ ಇರೋದು ಶಿವಮೊಗ್ಗದಾಗ. ಅದು ಇಲ್ಲಾಕೆ ಬಂತು ಶ್ರಮ ಆಗ್ಬೇಕು? ರಾಜ್ಯ ರಾಜಕಾರಣ ಲೀಡ್ರ್ ನೀವು, ಶಿವಮೊಗ್ಗ ಲೀಡ್ರ್ ಅಲ್ಲ ನೀವು. ನೀವು ರಾಜ್ಯ ರಾಜಕಾರಣ ಲೀಡ್ರ್, ಶಿವಮೊಗ್ಗದಷ್ಟೇ ಸೀಮಿತ ಅಲ್ಲಿ ನೀವು. ಯಾರು ಹೇಳಿದ್ರು ಕೂಡ ಅದು ಯಾವುದಕ್ಕೂ ನಾನು ಸೊಪ್ಪು ಹಾಕಲ್ಲ. ಸ್ವಾಮೀಜಿಗಳ ಮಾರ್ಗದರ್ಶನ ಹೋಗ್ತೀವಿ. ಧರ್ಮವನ್ನು ಉಳಿಸ್ಬೇಕು. ಇವತ್ತು ಹಿಂದೂ ಧರ್ಮ ಎಷ್ಟೆಷ್ಟು ಮಟ್ಟಿಗೆ ತೊಂದರೆ ಇದೆ ನೋಡ್ತಾ ಇದ್ದೀರಿ. ಬಾಂಗ್ಲಾ ಪರಿಸ್ಥಿತಿ ಕೂಡ ನೋಡಿದ್ದೀರಾ. ಹಾಗಾಗಿ ಹಿಂದೂ ಧರ್ಮವನ್ನು, ಹಿಂದುತ್ವವನ್ನು ಉಳಿಸಬೇಕು ಅನ್ನೋದು ಎಲ್ಲ ಪೂಜ್ಯ ಜಗತ್ತುಗಳು ತೀರ್ಮಾನ ಮಾಡಿದಾಗ ಅವರಿಗೆ ನಾನು ಬೆನ್ನೆಲುಬಾಗಿ ನಿಲ್ತೇನೆ. ಈಗ ಯಾರು ಪ್ರೆಷರ್ನ ಹಾಕಿದ್ರೆ ಮುಂದೆ ತಕ್ಕೊಳ್ಳುವಂಥದ್ದು ಏನು ಕೆಲಸ ಮಾಡಲ್ಲ. ನಾನು ತಕ್ಕೊಂಡೇನು ಕೊಡಿ, ಒಂದು ನಿಮಿಷ ಸುಮ್ಮನೆ ನಾನು ತಕ್ಕೊಂಡೆ ಅಂತ ಇವರೆಲ್ಲ ಸುಮ್ಮನಿರ್ತಾರೆ. ಅವಾಗ ನಾನು ತಕ್ಕೊಂಡೆ ಅಂದ ತಕ್ಷಣ ಬಹಳ ಜನ ನಿಲ್ಲಿಸಿದ್ರು. ನನ್ನ ಮೇಲೆ ಡಿಪೆಂಡ್ ಆಗಿತ್ತು. ಈಗ ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ, ಎಲ್ಲ ಸ್ವಾಮಿಗಳ ಮೇಲೆ ಡಿಪೆಂಡ್ ಆಗಿದೆ. ತಾವೇನು ಇದಕ್ಕೆ ಬೆನ್ನೆಲುಬಾಗಿ ಸಂಪೂರ್ಣ ಸಹಕಾರ ಪರಿಸ್ಥಿತಿ ಕೂಡ ನೋಡಿದ್ದೀರಾ. ಹಾಗಾಗಿ ಹಿಂದೂ ಧರ್ಮವನ್ನು, ಹಿಂದುತ್ವವನ್ನು